ನಿಮಗೆ ತುಂಬಾ ಇಂಪ್ರೆಸ್ ಮಾಡಿರತಕ್ಕಂಥ RCB ಆಟಗಾರ ಯಾರು? ನಮ್ಗೆ ನಾವು ಆಕ್ಚುಲಿ ಬೌಲಿಂಗ್ ಮಾಡೋದ್ರಿಂದ ಸೊ ನನಗೆ ಪರ್ಸನಲಿ ವಿರಾಟ್ ಕೊಹ್ಲಿ ಯಾವಾಗ್ಲೂ ತುಂಬಾ ಇಂಪ್ರೆಸಿವ್ ಅನ್ಸ್ತಾರೆ. ಬಿಕಾಸ್ ಅವ್ರಿಗೆ ಯಾಕೆ? 37 ಏಜ್ ಆಗಿರ್ಬೋದು. ಸೊ ಬಟ್ ಅವ್ರ ಫಾರ್ಮ್ ಇನ್ನ ದಿನೇ ಮೇಲ್ಕ್ ಹೋಗ್ತಾ ಇದೆ. ಬಿಕಾಸ್ ಅವ್ರು ಆಡ್ತಾರೋ ಶೈಲಿ ನೋಡ್ತಾ ಇದ್ರೆ ಸೊ ಮುಂಚೆ ವಿರಾಟ್ ಕೊಹ್ಲಿ ಹಿಂಗಿದ್ದಾರೆ, ಇವಾಗ ಹಿಂಗಿದ್ದಾರೆ. ಸೊ ಇದೊಂಥರ ತುಂಬಾ ಡಿಫ್ರೆನ್ಶಿಯೇಷನ್ ಕಾಣಿಸ್ತಿದೆ. ಅವರ ಫಿಟ್ನೆಸ್ ಆಗಿರ್ಬೋದು, ದ ಲೆವೆಲ್ ಆಫ್ ಕ್ರಿಕೆಟ್ ಅವ್ರು ಏನ್ ತಗೋಬಿಡ್ತಾರೆ ಈಗ. ಸೊ ಅದು ತುಂಬಾ ಮ್ಯಾಟರ್ ಆಗುತ್ತೆ ನಮ್ಮ ಟೀಮ್ ಎಲ್ಲರಿಗೂ ಕೂಡ. ಅಂಡ್ ಆ ಒಂದು ಜೋಶು ಇನ್ನೂ ಕಮ್ಮಿ ಆಗಿಲ್ಲ. ಸೊ ಇನ್ನೂ ತುಂಬಾ ದಿನೇ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಸೊ ಆ ಒಂದು ಕ್ರೀಡಾ ಮನೋಭಾವ ಇರುವಂತಹ ವ್ಯಕ್ತಿ ನಮ್ಮ ಟೀಮಲ್ಲಿ ಇರೋದು ತುಂಬಾ ಒಂಥರ ಆತ್ಮವಿಶ್ವಾಸ ಯಾವಾಗ್ಲೂ ಹೆಚ್ಚು ಮಾಡುತ್ತೆ. ಅಂಡ್ ಅದರಿಂದ ತುಂಬಾ ಯಂಗ್ಸ್ಟರ್ಸ್ ತುಂಬಾ ಕಲಿತಾ ಇದಾರೆ. ಅವರಿಂದ ಎಷ್ಟಾಗುತ್ತೋ ಅಷ್ಟು ಇನ್ಪುಟ್ಸ್ ತಗೋತಾ ಇದಾರೆ. ಸೊ ಐ ಥಿಂಕ್ ವಿರಾಟ್ ಕೊಹ್ಲಿ ಎವ್ರಿ ಡೇ ಇಂಪ್ರೆಸ್ ಮಾಡ್ತಾ ಇರ್ತಾರೆ ನಮ್ಮನ್ನ ಅಂತ ಹೇಳಿ. ನಮಗೂ ಕೂಡ ಇನ್ನೂ ಕೂಡ ಇಂಪ್ರೆಸ್ ಆಗ್ತಾ ಇದೆ, ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಆಲ್ಮೋಸ್ಟ್ ಈಗ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ವಿರಾಟ್ ಕೊಹ್ಲಿ ಅಂದರೆ ಎಲ್ಲರಿಗೂ ಇಷ್ಟ. ಎಲ್ಲ ರೀತಿಯಲ್ಲಿ ಅವರ ಒಂದು ಎನರ್ಜಿ ಆಗಿರ್ಬೋದು, ಆ್ಯಟಿಟ್ಯೂಡ್ ಆಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ಪ್ರತಿಯೊಬ್ಬರು ಅವ್ರನ್ನ ತುಂಬ ಇಷ್ಟಪಡ್ತಾರೆ. ಅವ್ರನ್ನ ಇಷ್ಟಪಡದಿರ್ತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ ಅಂತ ಅನ್ಸುತ್ತೆ. ಬಟ್ ನೀವು ತುಂಬ ಹತ್ತಿರದಿಂದ ನೋಡಿದ್ದೀರಿ ಆ್ಯಂಡ್ ಅವ್ರಿಗೆ ಬೋಲ್ ಕೂಡ ಮಾಡ್ತಾ ಇದ್ದೀರಿ. ಸೊ ನೀವು ಹೇಳಬೇಕಾದ್ರೆ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ ನಮಗೆ. ಎಸ್, ಈ ರೀತಿ ಇರ್ಬೋದಾ, ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಕೂಡ ಇನ್ನೂ ಜಾಸ್ತಿ ಆಗ್ತಾ ಇದೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ. ನಿಜ ಸರ್. ಅವರ ಆತರ ವ್ಯಕ್ತಿತ್ವ ಅಂದ್ರೆ ವ್ಯಕ್ತಿ ಹಂಗೆ ಆತರ ಇರೋದ್ರಿಂದ ಸೊ ಯಾವ್ದೇ ಪ್ಲೇಯರ್ಗೂ ಕೂಡ ಆಪೋನೆಂಟ್ ಟೀಮ್ ಅವ್ರಿಗೂ ಕೂಡ ಅವ್ರು ತುಂಬಾ ಇಷ್ಟ ಆಗ್ತಾರೆ. ಮ್ಯಾಚ್ ಆದ್ಮೇಲೆ ಎಲ್ಲ ಅವ್ರ ಹತ್ರ ಬಂದು ಮಾತಾಡ್ತಾರೆ. ಸೊ ಆತರ ಇನ್ಪುಟ್ಸ್ ಕೇಳ್ತಾರೆ. ಬಿಕಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ಅಲ್ವಾ. ಸೊ ಕಲಿಯೋದಿರುತ್ತೆ. ಅವರು ಬರೀ ಒಂದು ಬ್ಯಾಟ್ಸ್ಮನ್ ಆಗಿನೇ ಅಲ್ಲ, ಆಸ್ ಎ ಕ್ರಿಕೆಟರ್ ಸೊ ಯಾವ ತರ ಅವರು ಗೇಮ್ ನ ನೋಡ್ತಾರೆ ಅನ್ನೋದು ನಮ್ಗೆ ತುಂಬಾ ಕಲಿಯೋದು ತುಂಬಾ ಇರುತ್ತೆ ಯಾವಾಗ್ಲೂ. ಸೊ ದಿನ ಹಿಂಗಾಗುತ್ತೆ ಕ್ರಿಕೆಟ್ ಅಲ್ಲಿ ಅಂತಂದ್ರೆ. ಸೊ ಎವ್ರಿ ಡೇ ಇಟ್ಸ್ ಲರ್ನಿಂಗ್ ಅಲ್ಲ. ಸೊ ಕ್ರಿಕೆಟ್ ಅನ್ನೋದು ತುಂಬಾ ಅಂದ್ರೆ ದಿನ ಕಲಿತಾ ಇರ್ಬೋದು ಜಾಸ್ತಿ. ಸೊ ಅವರು ಆ ಒಂದು ಸಿಚುಯೇಷನ್ ಏನ್ ಮಾಡ್ತಾರೆ, ಅದಾದ್ಮೇಲೆ ಅದರಿಂದ ಹೇಗೆ ಆಚೆ ಬರ್ತಾರೆ, ಅದಾದ್ಮೇಲೆ ಒಂದು ಬ್ಯಾಟ್ ಫೇಸ್ ಇದ್ರೆ ರೈಟ್ ಫೇಸ್ ನ ಅದು ಹೆಂಗ್ ಕನ್ವರ್ಟ್ ಮಾಡ್ತಾರೆ. ಸೊ ಇದು ಒಂದು ಸ್ಪೋರ್ಟ್ಸ್ ಮೆನ್ ಇರ್ಬೇಕಾಗಿರುವಂತ ಎಲ್ಲಾ ಗುಣಗಳು. ಸೊ ಅದು ವಿರಾಟ್ ಕೊಹ್ಲಿ ತುಂಬಾ ಜಾಸ್ತಿನೇ ಇದೆ. ಅಂಡ್ ಅದಕ್ಕೆ ತುಂಬಾ ಯಂಗ್ಸ್ಟರ್ಸ್ ಅವ್ರನ್ನ ಇಷ್ಟಪಡ್ತಾರೆ, ರೋಲ್ ಮಾಡಲ್ ಆಗಿ ತಗೋತಾರೆ ಅಂಡ್ ತುಂಬಾ ಅವರಿಂದ ಕಲಿತಾರೆ. ಸೊ ವಿರಾಟ್ ಕೊಹ್ಲಿ ಅದಕ್ಕೆ ತುಂಬಾ ಇಷ್ಟ ಆಗ್ತಾರೆ ಎಲ್ಲರಿಗೂ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ, ಈಗ ನೀವು ಜೊತೆಲೇ ಇರ್ತೀರಿ, ಎಲ್ಲ ಪ್ಲೇಯರ್ಸ್ಗಳಿರ್ತಾರೆ. ಇವತ್ತು ಜಿ ಟಿ ಜೊತೆಯಲ್ಲಿ ಸೆಣಸಾಟ ನಡೆಸ್ತಾ ಇದೆ. ಸೊ ಇದಕ್ಕಿಂತ ಬಿಫೋರ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇವರ ಬೌಲಿಂಗ್ ಈ ರೀತಿ ಬರುತ್ತೆ, ಇವರು ಈ ರೀತಿ ಹೊಡಿತಾರೆ ಅನ್ನುವಂಥ ಒಂದು ಚರ್ಚೆಗಳು ನಡೆಯುತ್ತಾ ಆ ಒಂದು ಪ್ರಾಕ್ಟೀಸ್ ಟೈಮಲ್ಲಿ ಅಂತ? ಪ್ರಾಕ್ಟೀಸ್ ಟೈಮ್ ಅಲ್ಲಿ ನಡೆಯಲ್ಲ. ಸೊ ನಮ್ಗೆ ಒಂದು ಡಿಫ್ರೆಂಟ್ ಮೀಟಿಂಗ್ ರೂಮ್ ಅಂತ ಇರುತ್ತೆ. ಸೊ ಅದರಲ್ಲಿ ನಾವು ಕನೆಕ್ಟ್ ಆಗ್ತೀವಿ. ಅಂದ್ರೆ ಆಪೋನೆಂಟ್ ಟೀಮ್ ಬಗ್ಗೆ ಮಾತಾಡುತ್ತೆ. ಅದು ಸ್ಟ್ರಾಟಜಿಕ್ ತರ ಇರುತ್ತೆ. ಸೊ ಇವಾಗ ಈ ಬೌಲರ್ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅದಾದ್ಮೇಲೆ ಈ ತರ ಈ ಓವರ್ಸ್ ಅಲ್ಲಿ ರನ್ಸ್ ಬಂದಿಲ್ಲ ಅಂತ ನೆಕ್ಸ್ಟ್ ಯಾವ ತರ ಟಾರ್ಗೆಟ್ ಮಾಡ್ಬೇಕು, ಸೊ ಯಾವ ಬೌಲರ್ ನ ಟಾರ್ಗೆಟ್ ಮಾಡ್ಬೇಕು. ಸೊ ಇದೆಲ್ಲ ಗೇಮ್ ಪ್ಲಾನ್ ನಡೀತಾನೆ ಇರುತ್ತೆ. ಸೊ ಎವ್ರಿ ಫಸ್ಟ್ 6 overs ಅಲ್ಲಿ ಎಷ್ಟು ರನ್ಸ್ ಬರ್ಬೇಕು ಅಂತ ಆಲ್ರೆಡಿ ಪ್ಲಾನ್ ಆಗಿರುತ್ತೆ. ಅದಾದ್ಮೇಲೆ ಸ್ಟ್ರಾಟಜಿಕ್ ಟೈಮ್ ಔಟ್ ಅಲ್ಲಿ ಎಷ್ಟು ರನ್ಸ್ ಬಂದಿದೆ, ಅದರಿಂದ ನೆಕ್ಸ್ಟ್ ಏನ್ ಮಾಡ್ಬೋದು ಅನ್ನೋದು ಡಿಸ್ಕಸ್ ಆಗುತ್ತೆ. ಸೊ ಈ ತರ ಎಲ್ಲ ಒಂದು ಬದಲಾವಣೆ ತಕ್ಷಣಕ್ಕೆ ಆ ಗೇಮ್ ಅಲ್ಲಿ ಆಗ್ತಾನೆ ಇರುತ್ತೆ. ಸೊ ಮುಂಚೆ ಟೀಮ್ ಮೀಟಿಂಗ್ ಅಲ್ಲೂ ಕೂಡ ಇದನ್ನೇ ಮಾತಾಡ್ತೀವಿ. ಸೊ ಯಾರನ್ನ ಟಾರ್ಗೆಟ್ ಮಾಡ್ಬೇಕು, ಸೊ ಇದರಿಂದ ಇಷ್ಟು ಓವರ್ ಅಲ್ಲಿ ಇಷ್ಟು ರನ್ಸ್ ಬೇಕು, ನಮಗೆ ಗೆಲ್ಬೇಕು ಅಂದ್ರೆ ಇಷ್ಟು ರನ್ಸ್ ಬೇಕಾಗುತ್ತೆ. ಸೊ ಅದನ್ನ ಹೆಂಗ್ ತಗೋಬೇಕು, ಸೊ ವಿನ್ ಆಗೋದಕ್ಕೆ ಏನ್ ಮಾಡ್ಬೇಕು, ಆತರ ಸ್ಟ್ರಾಟಜಿಕ್ ಎಲ್ಲ ಮಾಡ್ತಾನೆ ಇರ್ತೀವಿ ನಾವು. ಒಟ್ಟಿನಲ್ಲಿ ಇವತ್ತು ಪ್ಲೇ ಆಫ್ ಅಲ್ಲಿ RCB ಯಾವ ರೀತಿ ಅಪ್ರೋಚ್ ಮಾಡಬಹುದು ಅಂತ ನಿಮ್ಮ ಅನಿಸಿಕೆ? ನನಗೆ ಆಕ್ಚುಲಿ ಪರ್ಸನಲಿ GT ಬರ್ಬೇಕು ಅಂತಾನೆ ಇತ್ತು. ಬಿಕಾಸ್ ಅದು ನನ್ಗೆ ಓಲ್ಡ್ ಟೀಮ್ ಆಗಿರೋದ್ರಿಂದ. ಸೊ ಆ ಬಾಂಡ್ ಅವ್ರ ಟೀಮ್ ಜೊತೆನೂ ಕನೆಕ್ಟ್ ಆಗಿದೆ ನಾನು ತುಂಬಾ. ಸೊ 2 years GT ಅಲ್ಲಿ ಇದ್ದಿದ್ ಕಾರಣ. ಸೊ ನೀವು 2 years GT ಅಲ್ಲಿ ಇದ್ರಾ? GT ಅಲ್ಲಿ ಇದೆ 2002, 23 ಮತ್ತೆ 2022, 2023 GT ಅಲ್ಲಿ ಇದೆ. ಸೊ ಅವಾಗೂ ಕೂಡ ಒಂದ್ ವರ್ಷ ಚಾಂಪಿಯನ್ ಆಗಿದ್ವಿ. ಸೊ ಲಾಸ್ಟ್ ಇಯರ್ RCB ಮತ್ತೆ ವಾಪಸ್ ಬಂದಾಗ ತಿರ್ಗಾ ಚಾಂಪಿಯನ್ ಆದ್ವಿ. ಸೊ ಈ ವರ್ಷ RCB ಇದ್ದೀನಿ. ಸೊ ಈ ವರ್ಷ ಚಾಂಪಿಯನ್ ಆಗ್ತೀವಿ. ಈಗ GT ತಂಡದ ಯಾವ ಬೌಲರ್ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ತಾ ಇದ್ದಾರೆ ಈಗ RCB ಅವರು? ಐ ಥಿಂಕ್ ಅಂದ್ರೆ ನಾನು ಹೇಳ್ಬೇಕಾದ್ರೆ ಮೇ ಬಿ ಅದು ಸಾಯಿ ಸುದರ್ಶನ್. ಬಿಕಾಸ್ ಅವರು ಅದ್ಭುತ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ 2 ಸಲ ಅವರು ಆ ಮಿಸ್ಟೇಕ್ ಅಲ್ಲಿ ಔಟ್ ಆಗಿರೋ ಬಿಟ್ರೆ, ಸೊ ಇನ್ನು ಆಡಿರೋ ಮ್ಯಾಚಸ್ ಎಲ್ಲ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಂಡ್ ನಮ್ಮ ಮೇಲೆ ಪ್ರೀವಿಯಸ್ಲಿ ಅವರು ಸೆಂಚುರಿ ಕೂಡ ಬಾರಿಸಿದ್ರು. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಅಂಡ್ ನಮ್ಗೆ ಅವ್ರ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಇದೆ. ಅಂಡ್ ಅದ್ ಬಿಟ್ರೆ ಗಿಲ್ಲು ಕೂಡ ಫಾರ್ಮ್ ಬಂದಿದ್ದಾರೆ. ಸೊ ಅಂದ್ರೆ ಓಪನರ್ಸ್ ನ ತುಂಬಾ ಬೇಗ ತೆಗೆದಷ್ಟು ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ. ನೋಡ್ಬೇಕು ಹೇಗಾಗುತ್ತೆ ಅಂತ. ಓಕೆ, ಶುಭ್ಮಾನ್ ಗಿಲ್ ಅವರ ಬಗ್ಗೆ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಫಾರ್ಮ್ ಬಂದಿದಾರಲ್ವಾ ಅವರು? ಹೌದು, ನಿನ್ನೆ ಲಾಸ್ಟ್ ಮ್ಯಾಚ್ ಅಲ್ಲಿ 100 ಹೊಡೆದಿದ್ದಾರೆ.
ಒಟ್ಟಲ್ಲಿ ಇವತ್ತಿನ ಒಂದು ಪಂದ್ಯ ಅದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಮುಂಬೈ ಅಂದರೆ ಮೋದಿ ಕ್ರೀಡಾಂಗಣದಲ್ಲಿ ಯಾವ ರೀತಿ ಇರಬಹುದು ಅಂತ, ಅಂದರೆ ಎಷ್ಟು ಹೊಡಿಬೋದು, ಅಂದರೆ ಒಂದು 240 ಕ್ರಾಸ್ ಮಾಡುವಂಥ ಸಾಧ್ಯತೆಗಳಿದೆಯಾ? ನಿನ್ನೆ ರಾತ್ರಿ ಸ್ವಲ್ಪ ಮಳೆ ಬಂದಿರುವ ಕಾರಣ ಅಂದ್ರೆ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ಏನೇ ಬಂದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಆಲ್ವೇಸ್ 200+ ಇರುತ್ತೆ ಟಾರ್ಗೆಟ್. ಯಾಕಂದ್ರೆ ಚೇಸಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಇದೆ 200 ಮೇಲೆ ಹೊಡೆದಾಗ. ಸೊ GTಯಲ್ಲಿ ಅವ್ರ ಬೌಲಿಂಗ್ ಚೆನ್ನಾಗಿರೋದ್ರಿಂದ ಸೊ ನಮಗೆ ಇವಾಗ ಟಾಸ್ ಅಷ್ಟೊಂದು ಇಂಪಾರ್ಟೆಂಟ್ ಆಗ್ಬೇಕು ಅಂತ ಏನಿಲ್ಲ, ಬಿಕಾಸ್ ನಾವು ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದೀವಿ ಹಿಂಗನು. ಸೊ ಕ್ವಾಲಿಫೈರ್ ಒನ್ನಲ್ಲೂ ಕೂಡ ಸ್ಲೋ ಪಿಚ್ ಆಗಿ ಅದನ್ನ ನಾವು ಕನ್ವರ್ಟ್ ಮಾಡಿ 255 ಹೊಡೆದಿದ್ವಿ. ಸೊ ಬ್ಯಾಟಿಂಗ್ ಕೋರ್ ನಮ್ದು ಇದೆ ಅಂತ ಗೊತ್ತಾಗಿದೆ. ಅಂಡ್ ನಾವೇನ್ ಮಾಡ್ತೀವಿ ಈಗ ಫಸ್ಟ್ ಬ್ಯಾಟಿಂಗ್ ಬಂದ್ರು ಅಷ್ಟೇ, ಸೊ 200+ ಟಾರ್ಗೆಟ್ ಮಾಡ್ತೀವಿ. ಅಂಡ್ ಲಾಸ್ಟ್ ಇಯರ್ ಫೈನಲ್ಸ್ ಅಲ್ಲಿ ಆಡಿದ ಸೇಮ್ ಪಿಚ್ ಅಲ್ಲಿ ಇವಾಗ ಕೂಡ ಆಡ್ತಾ ಇರೋದು. ಅಂಡ್ ಲಾಸ್ಟ್ ಇಯರ್ ಕೂಡ 191 ನೋಡ್ದು ಪಂಜಾಬ್ ಮೇಲೆ ಗೆದ್ದಿದ್ವಿ. ಸೊ ಅಷ್ಟೊಂದು ಈಗ ಫೋಕಸ್ ಮಾಡ್ತಾ ಇರೋದು ಏನಂತಂದ್ರೆ ನಮ್ಗೆ ಟಾಸ್ ಮೇಲೆ ಅಷ್ಟೊಂದು ಇದಿಲ್ಲ, ಬಿಕಾಸ್ ಟಾಸ್ ಯಾವಾಗ್ಲೂ ಲಕ್ಕಿ ಅಂತಾನೆ ಹೇಳ್ಬೋದು. ಸೊ ಬಂದ್ರೆ ಮಾತ್ರ ಏನಾದ್ರು ಡಿಸಿಷನ್ ಮಾಡುವಂತ ಒಂದು ಕೆಪಾಸಿಟಿ ಇರುತ್ತೆ, ಇಲ್ಲ ಅಂತಂದ್ರೆ ಅದು ನಮ್ ಕೈಲಿ ಇರಲ್ಲ. ಸೊ ಯಾವಾಗ್ಲೂ ಅದಕ್ಕೆ ನಾವು ಆತರ ಗೇಮ್ ಪ್ಲಾನ್ ಏನ್ ಮಾಡ್ತೀವಿ, ಸೊ ಏನೇ ಬಂದ್ರು ಚೆನ್ನಾಗಿ ಆಡ್ಬೇಕು ಅಂಡ್ ಒಳ್ಳೆ ಬೆಸ್ಟ್ ಕೊಡ್ಬೇಕು ಅನ್ನೋದೊಂದು ಯೋಚನೆ ಮಾಡ್ತಾ ಇರ್ತೀವಿ. ಈಗ ಫಸ್ಟ್ ಬ್ಯಾಟಿಂಗ್ ಬಂದ್ರು 200+ ಟಾರ್ಗೆಟ್ ಇದ್ದೇ ಇರುತ್ತೆ, ಅದು ಅಲ್ಲಿಂದ ನಾವು ಡಿಫೆಂಡ್ ಮಾಡ್ಬೇಕಾಗುತ್ತೆ ಟೋಟಲ್. ಎಲ್ಲೋ ಒಂದ್ ಕಡೆ ಈಗ GT ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಟಾಸ್ ವಿನ್ ಆದ್ರೆ ಫಸ್ಟ್ ಬ್ಯಾಟಿಂಗ್ ತಗೋಬೋದಾ ಅಥವಾ ಫೀಲ್ಡಿಂಗ್ ತಗೋಬೋದಾ, ಯಾವ್ದು ಆಯ್ಕೆ ಮಾಡ್ಕೋಬಹುದು ನಿಮ್ಮ ಪ್ರಕಾರ? ಯಾಕಂತ ಹೇಳಿದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬೋಲ್ ಸ್ವಲ್ಪ ಒದ್ದೇ ಇರುತ್ತೆ, ಸ್ವಲ್ಪ ಗಟ್ಟಿ ಆಗುವಂತ ಚಾನ್ಸಸ್ ಇರುತ್ತೆ ನೀರು ಬಿದ್ದಿರೋದು. ಮೇ ಬಿ ನನ್ನ ಪ್ರಕಾರ ಚೇಸಿಂಗ್ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಸಾಲಿಡ್ ಬ್ಯಾಟಿಂಗ್ ಲೈನಪ್ ಇರೋದ್ರಿಂದ. ಸೊ ನಾವು ಅವ್ರನ್ನ ಕಟ್ಟಾಕಿ ಅವ್ರನ್ನ ಡಿಫೆಂಡ್ ಅವ್ರನ್ನ ಎದುರಾಕೋಬಹುದು ಅಂತ ನಾವು ಅನ್ಕೊಂಡಿದ್ದೀನಿ. ಸೊ ಮೇ ಬಿ 150 to 170 ಅವರ ನಾವು ಅದನ್ನ ಕಟ್ಟಾಕಿ ರೆಸ್ಟ್ರಿಕ್ಟ್ ಮಾಡಿದ್ರೆ ಅದನ್ನ ಈಸಿಯಾಗಿ ಚೇಸ್ ಮಾಡಿ ಗೆಲ್ಬಹುದು ಅಂತ ನಮ್ಮ ಒಂದು ಪ್ಲಾನ್. ಓಕೆ, ಈಗ ಮೊದಲನೇ ಒಂದು 6 ಓವರ್ಗಳಲ್ಲಿ ಎಷ್ಟು ರೀಚ್ ಆಗಬಹುದು ಅಂತ ನಾವು ಬ್ಯಾಟಿಂಗ್ ಮಾಡಿದ್ರೇನಾ? ಎಸ್, ಆಲ್ಮೋಸ್ಟ್ ಲೈಕ್ 60 ಟಾರ್ಗೆಟ್ ಮಾಡ್ತೀವಿ, ಲೈಕ್ 10 runs per over. ಸೊ ಎಸ್, ತುಂಬಾ ಒಂದಿಷ್ಟು ವಿಚಾರಗಳು ನಿಮ್ಮ ಜೊತೆ ಮಾತನಾಡಬೇಕು. ನಾನು ತುಂಬ ಕ್ಯೂರಿಯಾಸಿಟಿಯಲ್ಲಿದ್ದೆ, ನೀವು ಬಂದಾಗ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಹಾಗೆ ಅಂತ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನಾವು ಕೂಡ 7 ಗಂಟೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ. 7 ಗಂಟೆ ಟಾಸ್ ಆಗುತ್ತೆ, 7:15 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಗುಡ್ ಲಕ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಈಗ ನೆಟ್ಸ್ ಬೌಲರ್ ಮಹೇಶ್ ಅವರು ನಮ್ಮ ಜೊತೆ ಮಾತನಾಡಿದರು. ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ, ಯಾಕಂತ ಹೇಳಿದರೆ ಅವರು ಈಗಾಗಲೇ ಹೇಳಿದರು GT ತಂಡದಲ್ಲಿ 2 ವರ್ಷ ಅವರು ನೆಟ್ ಬೌಲರ್ ಆಗಿದ್ದರು. ಈಗ RCB ತಂಡಕ್ಕೆ ಅವರು ಬಂದು ಒಂದಿಷ್ಟು ಪ್ಲೇಯರ್ಸ್ಗಳ ಜೊತೆ ಹತ್ತಿರದಿಂದ ಅವರಿಗೆ ಬೌಲಿಂಗ್ ಹಾಕೋದ್ರಿಂದ ಹಿಡಿದು ಪ್ರಾಕ್ಟೀಸ್ ಮಾಡೋದ್ರಿಂದ ಹಿಡಿದು ಒಂದಿಷ್ಟು ವಿಚಾರಗಳು ಹತ್ತಿರದಿಂದ ನೋಡಿದ್ದಾರೆ. ಅಂಥವ್ರ ಜೊತೆ ನಾವು ಮಾತನಾಡಿದ್ದು ತುಂಬಾ ಖುಷಿ ಆಯಿತು. ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋದ್ವಿ. ಎಸ್, ಅವರು ಕೂಡ ಬ್ಯುಸಿ ಆಗಿರ್ತಾರೆ, ನಾವು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಇವತ್ತಿನ ಫೈನಲ್ ಪಂದ್ಯದ ಹಣಾಹಣಿ. RCB ವರ್ಸಸ್ GT ಮುಖಾಮುಖಿ ಆಗ್ತಾ ಇದೆ. ಇವತ್ತಿನ ಪಂದ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್, ಇವತ್ತು 2026ನೇ ಸೀಸನ್ IPL ಸೀಸನ್ ಫೈನಲ್ ಪಂದ್ಯ ನಡೀತಾ ಇದೆ. RCB ವರ್ಸಸ್ GT ಮುಖಾಮುಖಿ ಆಗ್ತಾ ಇದೆ. ಇವತ್ತಿನ ಫೈನಲ್ ಪಂದ್ಯ ಕೇವಲ ಒಂದು ಟ್ರೋಫಿಗಾಗಿ ನಡೀತಿರ್ತಕ್ಕಂಥ ಒಂದು ಪಂದ್ಯ ಅಲ್ಲ. ಇದು ಕಳೆದ 2 ವರ್ಷಗಳಲ್ಲಿ ತಂಡ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಪ್ರಾಬಲ್ಯ, ನಿರಂತರತೆ ಹಾಗೂ ಚಾಂಪಿಯನ್ ಮನೋಭಾವವನ್ನು ಪಡಿಸ್ತಕ್ಕಂಥ ಒಂದು ಯುದ್ಧ ಇದು. 2026ರ IPL ಆರಂಭವಾದಾಗಲೇ RCB ಮೇಲೆ ಎಲ್ಲರ ಕಣ್ಣಿತ್ತು. ತಂಡ ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಕಣಕ್ಕಿಳಿದಿತ್ತು. ಸಾಮಾನ್ಯವಾಗಿ ಒಂದು ತಂಡ ಟ್ರೋಫಿ ಗೆದ್ದ ನಂತರ ಮುಂದಿನ ಸೀಸನಲ್ಲಿ ಒತ್ತಡಕ್ಕೆ ಸಿಕ್ಕಾಕೊಳ್ಳುತ್ತೆ, ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಎಲ್ಲವನ್ನ ಮೀರಿ ಈ ಸಲ ಕೂಡ ಕಪ್ ನಮ್ಮದೇ ಅನ್ನೋದನ್ನು ನಮ್ಮ ಟೀಮ್ RCB ಟೀಮ್ ತೋರಿಸ್ಕೊಟ್ಟಿದೆ. ಸೊ ಪ್ರತಿಯೊಂದು ಕಡೆ ಕೂಡ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ವಿಶೇಷ ಪೂಜೆ ಹವನಗಳು ನಡೀತಾ ಇದೆ. ಈ ಸಲ ಕಪ್ ನಮ್ದಾಗಬೇಕು, ಟ್ರೋಫಿ ನಮ್ದಾಗಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಎಲ್ಲ ಅಭಿಮಾನಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ, ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ.
ಅರ್ಚನೆಯನ್ನ ಮಾಡಿಸ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಗೆ ಟ್ರಿಪ್ಗೆ ಹೋದಂತಹ ಒಂದಿಷ್ಟು ಸ್ನೇಹಿತರು ಕೂಡ ವಿಡಿಯೋ ಮಾಡಿ ಕಳಿಸ್ಕೊಡೋದ್ರ ಮೂಲಕ ಅವರು ಕೂಡ ಶುಭ ಹಾರೈಸಿದ್ದಾರೆ. ಒಟ್ಟಿನಲ್ಲಿ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ RCB ಫ್ಯಾನ್ಸ್ ಇದ್ದಾರೆ. ಅದು ನಮ್ಮ ದೇಶ ಅಂತ ಅಲ್ಲ, ಎಲ್ಲ ದೇಶಗಳಲ್ಲೂ ಕೂಡ RCB ಪವರ್ ಅಂದರೆ ಅಷ್ಟರ ಮಟ್ಟಿಗೆ ಅವರು ಕ್ರಿಯೇಟ್ ಮಾಡಿದ್ದಾರೆ.